ಎಲ್ಲರಿಗೂ ರುಚಿ ತಿಂಡಿ ಟೈಮ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಗುಂಡ್ಕಾಯಿ ಲಿವರ್ ಫ್ರೈ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬಾಣಲಿಗೆ 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಮತ್ತು 7ರಿಂದ 8 ಮೆಣಸಿನ್ಕಾಯಿ ಸೀಳಿ ಹಾಕ್ಕೊತಾ ಇದ್ದೀನಿ. 1 kg ಅಷ್ಟು ಗುಂಡ್ಕಾಯಿ ಲಿವರ್ ಇದೆ, ಅದಕ್ಕೆ ನಾನು 7ರಿಂದ 8 ಮೆಣಸಿನ್ಕಾಯಿ ಸೀಳಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ತಕ್ಕನಂಗೆ ನೀವು ಹಾಕ್ಕೋಬೋದು. ನೀಟಾಗಿದ್ದು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಈಗ ಇದಕ್ಕೇನೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಕೂಡ ಬಾಡಿಸ್ಕೋಬೇಕು ಮತ್ತು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಹಾಕಬೇಕು. ಈಗ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅರ್ಶಿನದ ಪುಡಿ ಹಾಕ್ಕೊತಾ ಇದ್ದೀನಿ. ಅರ್ಶಿನ ಹಾಕ್ಕೊಬೇಕು ಮೇಯ್ನು. ಒಂದು ಅರ್ಶಿನ ಫ್ಲೇವರ್ ಕೊಡುತ್ತೆ, ಇನ್ನೊಂದು ಅರ್ಶಿನದಿಂದ ಸ್ವಲ್ಪ ಕಲರ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಅರ್ಶಿನ ಹಾಕ್ಕೊಬೇಕು. ಅರ್ಶಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಾನಿವಾಗ ಇದಕ್ಕೇನೆ ಸ್ವಲ್ಪ ಜೀರಿಗೆ ಪುಡಿ ಅಂದರೆ 1 ಚಮಚದಷ್ಟು ಜೀರಿಗೆ ಮೆಣಸು 2 ಸೇರಿಸಿ ಪುಡಿ ಮಾಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಬರೀ ಜೀರಿಗೆ ಪುಡಿ ಅಲ್ಲ, ಜೀರಿಗೆ ಮೆಣಸು ಪುಡಿ. ಈಗ 1 ಟೇಬಲ್ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಹಾಕ್ಕೊತಾ ಇದ್ದೀನಿ. ಬರೀ ಚಕ್ಕೆ ಪುಡಿ ಅಲ್ಲ, ಚಕ್ಕೆ ಲವಂಗ ಪುಡಿ. ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಇವಾಗ ನೋಡಿ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗುಂಡ್ಕಾಯಿ ಲಿವರ್ ತಂದರೆ ನಾವು ಯಾವಾಗಲೂ ಗುಂಡ್ಕಾಯಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಅದು ತುಂಬ ದಪ್ಪ ದಪ್ಪ ಇರುತ್ತೆ, ಬೇಗ ಬೇಯೋದಿಲ್ಲ ಮತ್ತು ತಿನ್ನೋಕ್ಕೋಗಲ್ಲ, ಗಟ್ಟಿ ಗಟ್ಟಿ ಇರುತ್ತೆ. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಹುರ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಹುರ್ಕೊಂಡ್ಮೇಲೆ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಬೇಕು. ಮೊಸರು ಯಾಕೆಂದರೆ ಮೊಸರು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಎಸ್ಪೆಷಲಿ ಗುಂಡ್ಕಾಯಿ ಲಿವರ್ ಫ್ರೈಗೆ ತುಂಬ ಚೆನ್ನಾಗಿರುತ್ತೆ. ಮೊಸರು ಹಾಕ್ಕೊಂಡು ಅದೊಂದು ಸ್ವಲ್ಪ ಹಸಿ ವಾಸನೆ ಮೊಸರದ್ದು ಹೋಗೋ ತನಕ ಬಿಡಬೇಕು. ಹಸಿ ವಾಸನೆ ಹೋದ್ಮೇಲೆ ನಾವು ಗುಂಡ್ಕಾಯಿನ ಹಾಕ್ಕೊಬೇಕು. ಹಸಿ ವಾಸನೆ ಹೋಗಿದೆ ನೋಡಿ, ಇಲ್ಲಿ ಸ್ವಲ್ಪ ಕುದೀತಾ ಇದೆ. ಸೊ ಇವಾಗ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಗುಂಡ್ಕಾಯಿ ಪೀಸ್ಗಳನ್ನ ಹಾಕ್ಕೊತೀನಿ ಇದಕ್ಕೆ. ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ನಾನು ಗುಂಡ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗುಂಡ್ಕಾಯಿ ಯಾಕೆ ಫಸ್ಟ್ ಹಾಕಬೇಕಂದ್ರೆ ಇದು ತುಂಬ ಬೇಗ ಬೇಯಲ್ಲ. ಲಿವರು ಇದ್ರ ಜೊತೆಗೇ ನಾವು ಅಕಸ್ಮಾತ್ ಹಾಕಿಬಿಟ್ರೆ ತುಂಬ ಬೇಗ ಬೆಂದು ಕಲಿಸ್ಕೊಬಿಡುತ್ತೆ, ಲಿವರು ಚೆನ್ನಾಗಿರಲ್ಲ ಟೇಸ್ಟು. ಸೊ ಗುಂಡ್ಕಾಯಿ ಬೆಂದಿದೆ, ಇನ್ನೇನು 2 ನಿಮಿಷ ಬೇಯಬೇಕು ಅನ್ನೋ ಟೈಮಲ್ಲಿ ಲಿವರ್ ಹಾಕ್ಕೋಬೇಕು ನಾವು. ಈ ಗುಂಡ್ಕಾಯಿ ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಬೇಕು. ಇದು ಮಾಡೋದು ತುಂಬ ಸಿಂಪಲ್ಲು, ಬಟ್ ಬೇಯಕ್ಕೆ ತುಂಬ ಹೊತ್ತು ಬೇಕು. ನಾನು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೋತಾ ಇದ್ದೀನಿ, ಗುಂಡ್ಕಾಯಿಗೆ ಇಟ್ಕೊಳ್ಳಿ ಅಂದ್ಬಿಟ್ಟು. ತುಂಬ ಸಿಂಪಲ್ಲಾಗಿ ಪಟ್ಟನಾಗಿ ಮಾಡ್ಕೊಬೋದು. ಆದರೆ ಗುಂಡ್ಕಾಯಿ ಬೇಯೋದಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕು. ಗುಂಡ್ಕಾಯಿ ಬೇಯಕ್ಕೆ ಬಿಟ್ಬಿಡಬೇಕು. ಇನ್ನೇನು ಗುಂಡ್ಕಾಯಿ ಪೂರ್ತಿ ಬೆಂದಿದೆ ಅಂದಾಗ ಲಿವರ್ ಹಾಕಬೇಕು. ನೋಡಿ ನಾನು ಬೇಯಕ್ಕೆ ಇಟ್ಟಿದ್ದೀನಿ. ಈಗ ನಂದು ಗುಂಡ್ಕಾಯಿ ಬೆಂದಿದೆ, ಅದಕ್ಕೆ ಲಿವರ್ ಪೀಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಇನ್ನೇನು 2 ನಿಮಿಷ ಇದೆ ಅನ್ಬೇಕಾದ್ರೆ ಲಿವರ್ ಪೀಸ್ ಹಾಕ್ಕೊತಾ ಇದ್ದೀನಿ. ಈಗ ಲಿವರ್ ಪೀಸ್ನ ಪೂರ್ತಿ ಹಾಕಿ ನೀಟಾಗಿ ತಿರುಗಿಸ್ಕೋಬೇಕು. ನೋಡಿಕೊಂಡು ಬೇಯಿಸಿ ಲಿವರು, ಇಲ್ಲಾಂದರೆ ಕಲಿಸ್ಕೊಬಿಡುತ್ತೆ. ಇವಾಗ ನಾನು ಲಿವರ್ ಪೀಸ್ನ ಕುದಿಯಕ್ಕೆ ಬಿಟ್ಟಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿ ಇರುತ್ತೆ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಲಿವರ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಗುಂಡ್ಕಾಯಿಗೆ ಒಗ್ಗರಣೆಗೆಲ್ಲ ಉಪ್ಪು ಹಾಕಿದ್ದೀನಿ, ಆದ್ದರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮದು ರುಚಿ ಮೇಲೆ ಉಪ್ಪು ಡಿಪೆಂಡು, ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೋಬೋದು ನೀವು. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪೆಪ್ಪರ್ ಪೌಡರು. ನೋಡ್ಕೊಂಡು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀವಿ. 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕಿ ತಿರುಗಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು, 1 ಟೇಬಲ್ ಸ್ಪೂನಷ್ಟು ವೆನಿಗರ್ ಹಾಕ್ಕೊಬೇಕು. ತುಂಬ ಟೇಸ್ಟ್ ಕೊಡುತ್ತೆ, ತುಂಬ ಫ್ಲೇವರ್ ಕೊಡುತ್ತೆ ಸೋಯಾ ಸಾಸು ಮತ್ತು ವೆನಿಗರು. ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಗುಂಡ್ಕಾಯಿ ಲಿವರ್ ಫ್ರೈ. ಯಾರ್ಯಾರು ಗುಂಡ್ಕಾಯಿ ಲಿವರ್ ಫ್ರೈ ತಿನ್ನೋದಿಲ್ಲ ಅವ್ರು ಇದನ್ನು ತಿಂದಿದ ತಕ್ಷಣ ಸಖತ್ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು.
ನೋಡಿ ನಾನು ಸೋಯಾ ಸಾಸ್ ವಿನೆಗರ್ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇದಾದಮೇಲೆ 2ರಿಂದ 3 ನಿಮಿಷ ಬೇಯಕ್ಕೆ ಬಿಡ್ತೀನಿ ಅಷ್ಟೇ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಒಂದ್ಸರಿ ತಿರುಗಿಸ್ಕೊಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಕೊಂಡ್ಮೇಲೆ ಇದನ್ನು ಒಂದು ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು. ಡ್ರೈ ಅಂದರೆ ಮಸಾಲೆ ಎಲ್ಲ ನೀಟಾಗಿ ಗುಂಡ್ಕಾಯಿ ಲಿವರ್ಗೆ ಇಟ್ಕೋಬೇಕು. ಡ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಗೊಜ್ಜಿಗಿಂತ. ಮಸಾಲೆ ಎಲ್ಲ ಇಟ್ಕೊಂಡಾಗ ಫ್ಲೇವರ್ಫುಲ್ಲಾಗಿ ಹುಳಿ ಹುಳಿಯಾಗಿ ಒಂಥರ ತುಂಬ ಚೆನ್ನಾಗಿರುತ್ತೆ ಖಾರವಾಗಿ. ಇದನ್ನು ಕಂಪ್ಲೀಟಾಗಿ ಡ್ರೈ ಆಗಕ್ಕೆ ಬಿಡಬೇಕು. ಡ್ರೈ ಆಗಿ ಗುಂಡ್ಕಾಯಿ ಲಿವರ್ ಎಲ್ಲ ಬಂದಿದೆ ಅಂದರೆ ನಮ್ಮ ಗುಂಡ್ಕಾಯಿ ಲಿವರ್ ಫ್ರೈ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಇಲ್ಲಿ ನಂದು ಗುಂಡ್ಕಾಯಿ ಲಿವರ್ ಫ್ರೈ ರೆಡಿಯಾಗಿದೆ. ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಡ್ರೈ ಆಗಿ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಖಂಡಿತ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ಯಾರ್ಯಾರು ಗುಂಡ್ಕಾಯಿ ಲಿವರ್ ತಿನ್ನೋದೇ ಇಲ್ಲ, ಯಾರ್ಯಾರಿಗೆ ಗುಂಡ್ಕಾಯಿ ಲಿವರ್ ಇಷ್ಟ ಆಗಲ್ಲ, ಅವರು ಖಂಡಿತ ಇದನ್ನು ಇಷ್ಟಪಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಸೈಡ್ಸ್ಗಂತೂ ಒಳ್ಳೆ ಆಪ್ಷನ್ ಇದು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.